पाजं विवाजं द्रहजमहममेजं झेजमाम्नाजगेजं सदजमसदजेजं श्रीसहाजं भजेजम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरजः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे द्वितीयस्कन्धे दशमाध्याये अद्य कथानुवादे सति किञ्चित् पूर्वकथानुवादः। ಈ 10ನೆಯ ಅಧ್ಯಾಯ 2ನೇ ಸ್ಕಂದದ ಕೊನೆಯ ಅಧ್ಯಾಯ. ಈ ಅಧ್ಯಾಯದಲ್ಲಿ ಯಾವ ವಿಷಯವನ್ನು ಹೇಳ್ತಾರೆ ಅಂದಾಗ ಮೊದಲಿಗೆ ಟಿಪ್ಪಣಿಕಾರರು ಈ ವಿಷಯದ ಬಗ್ಗೆ ಹೇಳ್ತಾರೆ ಈ ಅಧ್ಯಾಯದಲ್ಲಿ ಅಂತ ಮೊದಲೇ ಹೇಳ್ತಾರೆ. ಯಾವುದ್ರ ಬಗ್ಗೆ? ವೈರಾಜ ಅಂತ ಪರಮಾತ್ಮನಿಗೆ ಹೆಸರು. ಅದು ನೆನ್ನೆ ಪಾಠದಲ್ಲೂ ಕೂಡ ಬಂತು. ವೈರಾಜ ಅಂತ ದೇವರಿಗೆ ಹೆಸರು. ಆ ದೇವರಿಂದ ಇಡೀ ಜಗತ್ತಿನ ಸೃಷ್ಟಿ ಆಯ್ತು. ಇದು ಹೇಗಾಯ್ತು ಅನ್ನೋದನ್ನ ವಿಸ್ತಾರವಾಗಿ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಅಷ್ಟೇ ಅಲ್ಲ, ಇದರ ಮೊದಲಿಗೆ ಭಾಗವತ 10 ಲಕ್ಷಣವನ್ನು ಹೊಂದಿದೆ ಅಂತ ಬಂತು ಹಿಂದಕ್ಕೆ. ಹಾಗಾದ್ರೆ ಭಾಗವತದ 10 ಲಕ್ಷಣ ಏನು ಅನ್ನೋ ವಿಷಯವನ್ನ ಈಗ ಈ 10ನೇ ಅಧ್ಯಾಯದಲ್ಲಿ ಹೇಳ್ತಾರೆ. 10 ಲಕ್ಷಣಗಳ ಬಗ್ಗೆ 10ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ ಈ ಕೊನೆಗೆ. ಅದನ್ನ ಶುಕಾಚಾರ್ಯರು ಪ್ರಾರಂಭ ಮಾಡ್ತಾ ಇದ್ದಾರೆ. ಶ್ರೀ ಶುಕ ಉವಾಚ ಅಂತ ಹೇಳಿ. ಈಗ ಮೊದಲನೇ ಶ್ಲೋಕವನ್ನ ನೋಡೋಣ. ಅತ್ತ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಮೂತಯಃ ಮನ್ವಂತರೇಶಾನುಕಥಾ ನಿರೋಧೋ ಮುಕ್ತಿರಾಶ್ರಯಃ. ಒಟ್ಟು 10 ಲಕ್ಷಣ ಅಂದ್ರೆ 10 ವಿಷಯ ಇದೆ ಭಾಗವತದಲ್ಲಿ. ಯಾವ ತರ? ಮೊದಲನೇದು ಸರ್ಗ ಅಂತ ಹೇಳ್ತಾರೆ. ಇದು ತುಂಬಾ ಗಮನೀಯವಾದ ವಿಷಯ. ಯಾಕಂದ್ರೆ ಪ್ರತಿ ಪುರಾಣ ಓದ್ಬೇಕಾದ್ರೆ ಬರೀ ಭಾಗವತ ಅಷ್ಟೇ ಅಲ್ಲ, ಯಾವುದೇ ಪುರಾಣವನ್ನು ತೆಗೆದಾಗಲೂ ಈ ಲಕ್ಷಣ ಇರ್ಬೇಕಾಗುತ್ತೆ. ಪುರಾಣದ ಲಕ್ಷಣ ಅದು. ಪುರಾಣಂ ಪಂಚಲಕ್ಷಣಂ ಅಂತಾನೂ ಇದೆ. ಅದ್ರ ಭಾಗವತದಲ್ಲಿ 10 ಲಕ್ಷಣ ಇದೆ. ಸಾಮಾನ್ಯವಾಗಿ ಪುರಾಣದಲ್ಲಿ 5 ಲಕ್ಷಣ ಇದ್ದೇ ಇರುತ್ತೆ. ಅಂದ್ರೆ 5 ತರ ವಿಷಯವನ್ನ ಹೇಳ್ತಾರೆ. ಅದು ವಾಯು ಪುರಾಣ ಆಗ್ಬೋದು, ಯಾವುದೇ ಪುರಾಣ ಆಗ್ಬೋದು. ಇದನ್ನ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂಡ್ರೆ, ಈ ಅಧ್ಯಾಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ, ಯಾವುದೇ ಪುರಾಣದಲ್ಲಿ ಅಂತ ವಿಷಯ ಬಂದಾಗ, ಆ ಶಬ್ದ ಬಂದ್ರೆ ಓ ಈ ಲಕ್ಷಣಗಳೆಲ್ಲ ಈ ಪುರಾಣದಲ್ಲಿದೆ, ಆದ್ರಿಂದ ಈ ಪುರಾಣ ಅಂತ ಗೊತ್ತಾಗುತ್ತೆ. ಹಾಗಾಗಿ ಈ ಮೊದಲು ಬರುವಂತ ಭಾಗ ಇದೆಯಲ್ಲ 10ನೇ ಅಧ್ಯಾಯದಲ್ಲಿ ಬಹಳ ಮುಖ್ಯ ಈ ಭಾಗ. ಯಾಕೆಂದ್ರೆ ಇದು ಬರೀ ಭಾಗವತ ಪುರಾಣಕ್ಕಷ್ಟೇ ಅಲ್ಲ, ಇತರ ಪುರಾಣಗಳಿಗೂ ಸಂಬಂಧಪಡುವಂತಹ ವಿಷಯ. ಯಾಕೆಂದ್ರೆ ಎಲ್ಲಾ ಪುರಾಣಗಳಲ್ಲಿ ಒಂದು ಕ್ರಮವನ್ನ ಅನುಸರಿಸಿರ್ತಾರೆ. ಯಾಕೆ ಎಲ್ಲವೂ ಪುರಾಣವೇ. ಪುರಾಣ ಒಂದೊಂದರಲ್ಲಿ ವೈಶಿಷ್ಟ್ಯ ಇರುತ್ತೆ, ಅದ್ ಬೇರೆ. ಆದ್ರೆ ಸಾಮಾನ್ಯವಾಗಿ ಎಲ್ಲ ಪುರಾಣಗಳಲ್ಲೂ ಇಂತಿಂತ ವಿಷಯಗಳು ಬಂದೇ ಇರುತ್ತೆ. ಒಂದೇ ರಾಜನ ಚರಿತ್ರೆ ಅನೇಕ ಪುರಾಣದಲ್ಲಿ ಬಂದಿರುತ್ತೆ. ರಾಮನ ಪ್ರಸಂಗ, ಕೃಷ್ಣನ ಪ್ರಸಂಗ ಬರೀ ಭಾಗವತಲ್ಲ ಅಷ್ಟೇ ಅಲ್ಲ, ಪದ್ಮ ಪುರಾಣ, ಸ್ಕಂದ ಪುರಾಣ, ಹೀಗೆ ಅನೇಕ ಪುರಾಣದಲ್ಲಿ ಬಂದಿರುತ್ತೆ ಅಲ್ಲಲ್ಲಿ. ಧ್ರುವನ ಚರಿತ್ರೆನೂ ಅಷ್ಟೇ, ಪ್ರಹ್ಲಾದನ ಚರಿತ್ರೆ ಅಷ್ಟೇ, ಎಲ್ಲಾ ಕಡೆ ಬರುತ್ತೆ ಅಲ್ಲಲ್ಲಿ ಪುರಾಣಗಳಲ್ಲಿ. ಅದು ಸೂಕ್ಷ್ಮವಾಗಿ ಬಂದಿರುತ್ತೆ, ಕೆಲವು ಕಡೆ ವಿಸ್ತಾರವಾಗಿಯೂ ಅಲ್ಲೂ ವರ್ಣಿಸ್ತಾರೆ. ಹಾಗಾದ್ರೆ ಎಲ್ಲಾ ಪುರಾಣಗಳಲ್ಲಿ ಸೇರಿದ ಹಾಗೆ ಒಂದು ಲಕ್ಷಣ ಅಂತ ಇರುತ್ತೆ. ಅದ್ ಯಾವುದು? ಸಾಮಾನ್ಯವಾಗಿ ಇಷ್ಟಿರುತ್ತೆ. ಮೊದಲನೇದು ಸರ್ಗ ಅಂತ ಕರೀತಾರೆ, ಅದು ಈಗ ಭಾಗವತಲ್ಲಿ ಆಗ್ತದೆ. ಇನ್ನು ವಿಸರ್ಗ ಅಂತ, ಆಮೇಲೆ ಸ್ಥಾನ, ಪೋಷಣ, ಊತಿ,
ಮನ್ವಂತರ, ಈಶಾನುಕಥ, ನಿರೋಧ, ಮುಕ್ತಿ, ಆಶ್ರಯ, ಹೀಗೆ ಒಟ್ಟು 10 ವಿಷಯಗಳನ್ನು ತಿಳಿಸ್ತಾರೆ ಅಂತ. ನಮ್ಗೆ ಈ ಶಬ್ದ ಎಲ್ಲ ಕೇಳಿದಾಗ ಇದಕ್ಕೆ ಏನ್ ಅರ್ಥ ಅಂತ ನಮ್ಗೆ ಮನಸ್ಸಿಗೆ ಇರುತ್ತೆ. ಅದು ಮುಂದೆ ಎಲ್ಲ ವಿವರಿಸ್ತಾರೆ ಅದನ್ನ ಪ್ರತಿಯೊಂದನ್ನ. ಮೊದಲನೇ ಶ್ಲೋಕದಲ್ಲಿ ಏನ್ ಹೇಳಿದ್ರು? 10 ವಿಷಯ. ಯಾವುದು? ಸರ್ಗ, ವಿಸರ್ಗ, ಸ್ಥಾನ, ಪೋಷಣ ಅಂತ ಹೆಸರು ಮಾತ್ರ ಹೇಳಿದ್ರು. ಆದ್ರೆ ಈ ಹೆಸರಿಗೆ ಏನ್ ಅರ್ಥ, ಯಾವ ತರ ವಿಷಯ, ಅದು ಈಗ ಮೊದಲನೇ ಶ್ಲೋಕದಲ್ಲಿ ನಮಗ್ ಗೊತ್ತಾಗಲ್ಲ. ಮೊದಲನೇ ಶ್ಲೋಕದಲ್ಲಿ ಕೇವಲ ಹೆಸರನ್ನ ಹೇಳ್ತಾರೆ ಅಷ್ಟೇ ಶುಕಾಚಾರ್ಯರು. ಮುಂದಕ್ಕೆ ನಮಗೆ ಒಂದೊಂದೇ ವ್ಯಾಖ್ಯಾನದಲ್ಲೆಲ್ಲ ಬಿಡಿಸ್ತಾ ಗೊತ್ತಾಗತ್ತೆ ವಿಷಯ. ಈಗ ಎಲ್ಲಾ ಪುರಾಣಗಳಲ್ಲಿ ಸೃಷ್ಟಿಯ ಬಗ್ಗೆ ಅಂತ ಹೇಳಿರ್ತಾರೆ. ಸರ್ಗ ಅಂದ್ರೆ ಸೃಷ್ಟಿಯ ಬಗ್ಗೆ ಹೇಳೇ ಇರ್ತಾರೆ. ಯಾವುದೇ ಪುರಾಣ ತೆಗೆದ್ರು ಅದು ಬ್ರಹ್ಮಾಂಡದ ಸೃಷ್ಟಿ ಆಯ್ತು, ಆಮೇಲೆ ಪ್ರಜೆಗಳ ಸೃಷ್ಟಿ ಹೇಗಾಯ್ತು, ಪ್ರಾಣಿಗಳ ಸೃಷ್ಟಿ ಆಯ್ತು, ತಿರಿಯಕ್ ಜಂತುಗಳು ಎಲ್ಲ ಜಡ ಪದಾರ್ಥಗಳು ಇವೆಲ್ಲ ಹೇಗೆ ಸೃಷ್ಟಿಗೆ ಬಂತು ಅಂತ ಆ ವಿಷಯವನ್ನ ಎಲ್ಲ ಪುರಾಣಗಳು ವರ್ಣಿಸ್ತಾ ಹೋಗುತ್ತೆ. ಅದು ಸಾಮಾನ್ಯ. ಈ ತರ ಪ್ರತಿಯೊಂದು ಪುರಾಣದಲ್ಲಿ ಸೃಷ್ಟಿಯ ಬಗ್ಗೆ, ಪ್ರತಿಯೊಂದು ಪುರಾಣದಲ್ಲಿ ಭಗವತ್ ಭಕ್ತರ ಬಗ್ಗೆ, ಹೀಗೆ ಭಗವಂತನ ಮಹಿಮೆ, ಇದೆಲ್ಲ ಸಾಮಾನ್ಯವಾಗಿ ಅನುಸ್ಯೂತವಾಗಿ ಇದ್ದೇ ಇರುತ್ತೆ. ಹಾಗಾದ್ರೆ ಒಟ್ಟು 10 ವಿಷಯ ಯಾವುದು ಅಂದ್ರೆ ಇದನ್ನ ನಾವು ಬರ್ಕೊಳ್ಬೇಕಾಗತ್ತೆ. ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಮೂತಿ ಅಂತೆಲ್ಲ ಏನ್ 10 ಹೇಳಿದಾವೆ, ಈ 10 ತಲೆಯಲ್ಲಿ ಇಟ್ಕೊಳ್ಬೇಕು. ಇದಾದ್ಮೇಲೆ ಈ 2ನೇ ಶ್ಲೋಕದಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಒಂದು ಮಾತು, ಇಲ್ಲಿ 2ನೇ ಶ್ಲೋಕ ಓದೋಕ್ಕಿಂತ ಮುಂಚೆ ಇಲ್ಲಿ ವಿವರಣೆ ಮಾಡಿದೆ, ಯಾಕೆ 2ನೇ ಶ್ಲೋಕ ಹೊರಟಿದೆ ಈಗ ಅಂತ. ಅಲ್ಲಿ ಹೇಳೋದಿಷ್ಟೇ, ಈ ಪುರಾಣಗಳು ಎಲ್ಲ ಒಂದೇ ವಿಷಯವನ್ನ ಹೇಳಲ್ಲ. ಈಗ ಒಂದು ಪುರಾಣ ಒಂದ್ರ ಬಗ್ಗೆ, ಶಿವ ಪುರಾಣ ಅಥವಾ ಲಿಂಗ ಪುರಾಣ ತಗೊಳ್ಳಿ. ಲಿಂಗ ಪುರಾಣ ಮತ್ತೆ ಮತ್ಸ್ಯ ಪುರಾಣ, ಕೂರ್ಮ ಪುರಾಣ, ಅದು ವಿಷಯಗಳನ್ನ ಹೇಳ್ತಾ ಕೊನೆಗೆ ಎಲ್ಲೋ ಹೊರಟೋಗ್ಬಿಡುತ್ತೆ ವಿಷಯ ಪುರಾಣದಲ್ಲಿ. ಕೊನೆಗೆ ಅದು ಹೇಳೋ ತಾತ್ಪರ್ಯನೇ ಬೇರೆ, ಮುಖ್ಯ ದೃಷ್ಟಿನೇ ಬೇರೆ ಆಗ್ಬಿಡುತ್ತೆ. ಅದು ವಿಷ್ಣುವಿನ ಸರ್ವೋತ್ತಮತ್ವ ಹೇಳಲಿಕ್ಕೆ ಹೋಗೋದೇ ಇಲ್ಲ, ಕೊನೆಗೆ ಎಲ್ಲೋ ಬದಲೇ ಆಗ್ಬಿಡುತ್ತೆ. ಎಲ್ಲೋ ಶಿವನ ಸರ್ವೋತ್ತಮತ್ವ ಹೇಳಿ ಮುಕ್ತಾಯ ಆಗೋಗಿರುತ್ತೆ. ಏನಾಗುತ್ತೆ, ಪುರಾಣಗಳಲ್ಲಿ ಒಂದೇ ರೀತಿ ಅನುಸ್ಯೂತತೆ ಇಲ್ಲ. ಒಬ್ಬರೇ ಬರೆದಿದ್ದು ವೇದವ್ಯಾಸರೇ, ಆದ್ರೆ ಆ ಪುರಾಣಗಳಲ್ಲಿ ತುಂಬಾ ವ್ಯತ್ಯಾಸ ಇದೆ. ಆದ್ರೆ ಎಲ್ಲ ವಿಷಯಗಳಿದೆ. ಯಾಕೆ ಈ ರೀತಿ ಆಗತ್ತೆ, ಏಕವಾಕ್ಯತ ಯಾಕಿಲ್ಲ ಅಂತ ಕೇಳ್ತಾರೆ. ಶಾಸ್ತ್ರದಲ್ಲೆಲ್ಲ ವಿದ್ವಾಂಸರು ಮಾತಾಡ್ತಾ, ಯಾಕೆ ಏಕವಾಕ್ಯತ ಇಲ್ಲ ಯಾವ ವಿದ್ವಾಂಸರಲ್ಲೂ ಅಂತಂದ್ರೆ ಏನರ್ಥ, ಎಲ್ಲ ವಿದ್ವಾಂಸರಿಗೆ ಯಾಕೋ ಸಮ್ಮತಿ ಇಲ್ಲ ಒಂದೇ ವಿಷಯದಲ್ಲಿ, ಒಮ್ಮತ ಅಂತ ಹೇಳ್ತಾರೆ, ಒಂದೇ ಅಭಿಪ್ರಾಯ ಅಂತ. ಹಾಗಿಲ್ಲ, ಯಾಕೆ ಏಕವಾಕ್ಯತ ಯಾಕಿಲ್ಲ ಅಂತ ಕೇಳ್ತಾರೆ. ಏಕವಾಕ್ಯತ ಇದೆ ಅಂದ್ರೆ ಒಮ್ಮತ ಇದೆ ಅಂದ್ರೆ ಎಲ್ಲರೂ ಕೂಡ ಒಂದೇ ವಿಷಯವನ್ನು ಒಪ್ಪಿದ್ದಾರೆ ಅಂತ ಅರ್ಥ. ಪುರಾಣಗಳಲ್ಲಿ ಏಕವಾಕ್ಯತ ಇಲ್ವಲ್ಲ. ಏಕವಾಕ್ಯತ ಅಂದ್ರೆ ಒಂದೇ ಅರ್ಥವನ್ನ ಮುಖ್ಯವಾಗಿ ಹೇಳೋಂತ ವಾಕ್ಯ ಆಗ್ಬೇಕು. ಆದ್ರೆ ಅದಾಗಲ್ವಲ್ಲ, ಯಾಕೆ ಹೀಗೆ? ಎಷ್ಟೋ ಅರ್ಥಗಳಲ್ಲಿ ವ್ಯತ್ಯಾಸ ಇದೆಯಲ್ಲ, ಯಾಕೆ ಹೀಗೆ ಅಂತ ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಭಗವಂತ ಇಲ್ಲಿ ಕೊನೆಗೆ ಹೇಳ್ದಲ್ಲ 10 ವಿಷಯದಲ್ಲಿ ಸರ್ಗ ವಿಸರ್ಗ ಅನ್ನೋಲ್ಲಿ ಕೊನೆಗೊಂದು ಆಶ್ರಯ ಅಂತ ಬಂತು. 10ನೇದು ಆಶ್ರಯ ಅಂತಂದ್ರೆ ಏನು? ಪುರಾಣಗಳಲ್ಲಿ ಗಮನಿಸಿದಾಗ ದೇವರು ಸರ್ವೋತ್ತಮ, ದೇವರು ಎಲ್ಲದಕ್ಕೂ ಆಧಾರ, ಆಶ್ರಯ ಅಂತ ಹೇಳಿರ್ತಾರೆ. ಇದು ಪುರಾಣವನ್ನು ನೋಡಿದಾಗ ಗಮನಿಸಿದಾಗ ಗೊತ್ತಾಗುತ್ತೆ. ಹಾಗಾದ್ರೆ ಯಾರಿಗ ಆಧಾರ ಪರಮಾತ್ಮ? 10ನೇ ವಿಷಯ ಆಧಾರ ಅಂತ ವಿಷಯ. ಯಾರಿಗೆ? ಮುಕ್ತ ಪ್ರಪಂಚಕ್ಕೆ, ಅಮುಕ್ತ ಪ್ರಪಂಚಕ್ಕೆ. ಅಂದ್ರೆ ಮೋಕ್ಷಕ್ಕೆ ಹೋದವರಾಗ್ಲಿ, ಮೋಕ್ಷಕ್ಕೆ ಇನ್ನೂ ಹೋಗದೆ ಇರೋರಾಗ್ಲಿ, ಯಾರು ಬೇಕಾರಾಗ್ಲಿ, ಎಲ್ಲರಿಗೂ ಆಧಾರ ಯಾರು? ಪರಮಾತ್ಮ. ಇದು ಭಗವಂತನ 10ನೆಯ ಮಹಿಮೆ. ಇದನ್ನ ವರ್ಣನೆ ಮಾಡ್ಲೇಬೇಕು. ಇದು ನಮಗೆ ಮುಖ್ಯ. 10 ವಿಷಯ ಇದೆಯಲ್ಲ, ಸರ್ಗ ವಿಸರ್ಗ ಸ್ಥಾನ ಅಂತೆಲ್ಲ, 10ರಲ್ಲಿ ಕೊನೆಯದು ಮುಖ್ಯ ನಮ್ಗೆ. 10ನೇದು ಯಾಕೆ? ಕೊನೆಯದು ಏನು? ಭಗವಂತ ಮುಕ್ತರೇ ಎಲ್ಲರಿಗೂ ಕೂಡ ಆಧಾರ, ಅವನೇ ಆಧಾರ, ಅವನನ್ನೇ ಆಶ್ರಯಿಸ್ಕೊಂಡು ಎಲ್ಲರೂ ಇದ್ದಾರೆ, ಮುಕ್ತರಾಗ್ಲಿ ಅಮುಕ್ತರಾಗ್ಲಿ ಅಂತ ಹೇಳ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಮೊದಲಿಂದ ಎಲ್ಲ ನೋಡ್ಬೇಕಂತೆ. ಸೃಷ್ಟಿ, ಸರ್ಗ ವಿಸರ್ಗ ಸ್ಥಾನ ಪೋಷಣ ಅಂತ ನೀನು 9 ಇದೆಯಲ್ಲ, ಆ 9ನ್ನ ಯಾಕೆ ತಿಳ್ಕೊಳ್ಬೇಕು ಅಂದ್ರೆ 10ನೇದನ್ನ ನೀವು ತಿಳಿಬೇಕಲ್ಲ, ಭಗವಂತನ ಮಹಿಮೆಯನ್ನ ಹೇಳ್ಬೇಕಲ್ಲ, ಎಲ್ಲರಿಗೂ ಆಧಾರ ಅವನೇ ಅಂತ. ಅದನ್ನ ತಿಳಿಲಿಕ್ಕೋಸ್ಕರ ಮೊದಲು ಈ 9ನ್ನ ಹೇಳ್ಬೇಕು. ಆದ್ರೆ 9 ಹೇಳಿದ್ರೆ 10ನೇದಕ್ಕೆ ಏನ್ ಸಹಕಾರ ಆಗತ್ತೆ, ಏನ್ ಉಪಯೋಗ ಆಗತ್ತೆ? ದೇವರು ಎಲ್ಲಾ ವಸ್ತುಗಳಿಗೆ ಆಧಾರ ಅನ್ಲಿಕ್ಕೆ 9ನ್ನ ಯಾಕೆ ತಿಳ್ಕೊಬೇಕು? ಸೃಷ್ಟಿನೆಲ್ಲ ಯಾಕೆ ತಿಳ್ಕೊಳ್ಬೇಕು? ದೇವ್ರ ಬಗ್ಗೆ ಒಂದಿಷ್ಟು ಮಹಿಮೆ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ದೇವ್ರು ದೊಡ್ಡವನು ಅಂತ. ಅದಕ್ಕೆ ಯಾಕೆ ಈ ಪ್ರಪಂಚದ ಸೃಷ್ಟಿ ಆಯ್ತು, ಅವ್ರು ಮಾಡಿದ್ರು, ಇವ್ರ ಸೃಷ್ಟಿ ಹೀಗ್ ಮಾಡಿದ್ರು, ಆಮೇಲೆ ಅವ್ರ ಮಗ ಇವ್ರ ಮೊಮ್ಮಗ, ಅದೇ ಈ ವಂಶಾವಳಿ ಎಲ್ಲ ಯಾಕೆ ಬೇಕು? ಪುರಾಣದಲ್ಲೆಲ್ಲ ಬರುತ್ತೆ ವಂಶಾವಳಿ. ಪ್ರತಿಯೊಂದು ಕಡೆನೂ ಒಂದ್ ಮಹಿಮೆ ಹೇಳ್ಬೇಕಾದ್ರೆ ಇವ್ರ ವಂಶ ಇದು, ಇವ್ರ ವಂಶ ಇದು ಅಂತ ಹೇಳ್ತಾ ಹೋಗ್ತಾನೆ. ಇದೆಲ್ಲ ಹೇಳೋ ಅವಶ್ಯಕತೆ ಇರುತ್ತೆ. ದೇವರು ಎಲ್ಲರನ್ನು ಗೆದ್ದ, ಅದನ್ನ ಒಂದ್ ಸರ್ವೋತ್ತಮ ಅಂತ ಒಂದೇ ಮಾತಿನಲ್ಲಿ ಹೇಳ್ಬಿಟ್ಟ ಮುಕ್ತಾಯ ಆಗೋಯ್ತಲ್ಲ.
ಅದ್ರ ಬದಲು ಈ ಸರ್ಗ ವಿಸರ್ಗ ಸ್ಥಾನ ಊತಿ ಇದೆಲ್ಲ ಯಾಕೆ ಇದ್ರ ಬಗ್ಗೆ ವಿಸ್ತಾರವಾಗಿ ಹೇಳಲಿಕ್ಕೆ ಹೋಗ್ತಾರೆ ಅಂದ್ರೆ ಅದಕ್ಕೆ ಕಾರಣ ಕೊಡ್ಲಿಕ್ಕೆ ಒಂದೊಂದೊಂದೊಂದೇ ಬಿಡಿಸ್ತಾ ಹೋಗ್ತಾರೆ. ಅಂದ್ರೆ ಸರ್ಗ ಅಂದ್ರೆ ಏನು, ಅದಂದ್ರೆ ಏನು ಎಲ್ಲ ನಾವು ಒಂದೊಂದೇ ತಿಳ್ಕೊಳ್ತಾ ಹೋದಾಗ ನಮಗ್ ಕೊನೆಗೆ ಅರ್ಥ ಆಗತ್ತೆ ಯಾಕೆ ಇದನ್ನೆಲ್ಲ ಹೇಳಿದ್ದು ಒಂಬತ್ತನ್ನ. ಕೊನೆಯದನ್ನೇ ಹೇಳ್ಬಿಡ್ಬೋದಿತ್ತು ಮುಕ್ತ ಅಮುಕ್ತ ಎಲ್ಲರಿಗೂ. ಅದ್ ಹೇಳ್ತಾರ ಉತಾಮೃತತ್ವಶೇಷಾನಃ ಯದನ್ನೇ ನಾತಿರೋಹತಿ. ಪುರುಷ ಸೂಕ್ತದಲ್ಲಿ ಉತ ಅಮೃತತ್ವಸ್ಯ ಈಶಾನಃ ಅದ್ ಹಿಂದೆನೂ ಬಂತು ಭಾಗವತಲ್ಲಿ, ಇದೇ ಸ್ಕಂದದಲ್ಲೇ ಪುರುಷ ಸೂಕ್ತ ವ್ಯಾಖ್ಯಾನ ಮಾಡ್ತಾ ಇದೆ ಭಾಗವತದ ಪದ್ಯಗಳಲ್ಲಿ. ಅಮೃತತ್ವಸ್ಯ ಉತ ಮುಕ್ತ ವರ್ಗಕ್ಕೂ ಭಗವಂತ ಸ್ವಾಮಿ, ಇನ್ನು ಅಮುಕ್ತ ವರ್ಗಕ್ಕಾಗಿರೋದಿಲ್ವಾ ಅಂತ ಪುರುಷ ಸೂಕ್ತನೇ ಭಗವಂತ ಮುಕ್ತರಿಗೆ ಅಮುಕ್ತರಿಗೆ ಇಬ್ಬರಿಗೂ ಆಧಾರ ಅಂತ ಹೇಳಿದೆ ಪುರುಷ ಸೂಕ್ತ. ಆ ವಿಷಯವನ್ನು ಭಾಗವತನು ವರ್ಣಿಸಿತು. ಅದನ್ನ ತಿಳಿಯೋದೇ ಬಹಳ ಮುಖ್ಯ. ಅದು ಪುರಾಣದ 10ನೇ ಲಕ್ಷಣ. ಮುಂಚೆ ತಿಳಿಯೋ 9 ಯಾಕೆ ಅನ್ನೋದಕ್ಕೆ ನಿಧಾನಕ್ಕೆ ಬಿಡಿಸ್ತಾ ಹೋಗ್ತಾರೆ. ಅದರಲ್ಲೇ ಸ್ವಾರಸ್ಯ ಇದೆ ಈ ಅಧ್ಯಾಯದಲ್ಲಿ ತುಂಬಾ. ಇನ್ನು 2ನೇ ಶ್ಲೋಕಕ್ಕೆ ಬರೋಣ. ಈಗ 2ನೇ ಶ್ಲೋಕದಲ್ಲಿ ಏನ್ ತಿಳಿಸ್ತಾರೆ ಹಾಗಾದ್ರೆ, ಈ 9 ಯಾಕೆ ಹೇಳ್ತಾರೆ ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ. ಮೊದಲಿಗೆ ಆ ಶ್ಲೋಕವನ್ನ ಗಮನಿಸೋಣ. ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಂ ಇಹ ಲಕ್ಷಣಂ ವರ್ಣಯಂತೆ ಮಹಾತ್ಮಾನಃ ಶ್ರುತೇನಾರ್ಥೇನ ಚಾಂಜಸಾ ನವಾನಾಮಿಹ ಲಕ್ಷಣಂ. 9 ಬಗ್ಗೆ ಯಾಕೆ ಹೇಳೋದು ಅಂದ್ರೆ ದಶಮಸ್ಯ ವಿಶುದ್ಧ್ಯರ್ಥಂ ಅಂತ ಹೇಳ್ತಾರೆ. 10ನೇದ್ರ ಬಗ್ಗೆ ಚೆನ್ನಾಗಿ ಗೊತ್ತಾಗ್ಬೇಕಲ್ಲ, ಶೋಧಿಸಿ ಶೋಧಿಸಿ ಅರ್ಥ ಮಾಡ್ಕೊಬೇಕು. ಏನಂದ್ರೆ ಒಂದು ಗ್ರಂಥಕ್ಕೆ ಧೂಳ್ ಹಿಡ್ದಿತ್ತು, ಧೂಳನ್ನ ಚೆನ್ನಾಗಿ ತೆಗೆದು ಆ ಗ್ರಂಥದ ಅರ್ಥ ಆಗ್ಬೇಕಲ್ಲ, ಚೆನ್ನಾಗಿ ಅಕ್ಷರಗಳು ಕಾಣ್ಬೇಕು, ಧೂಳೆಲ್ಲ ಹೋಗ್ಬೇಕಲ್ಲ, ಆವಾಗಲೇ ತಾನೇ ನಮ್ಗೆ ಆ ಪುಸ್ತಕದಲ್ಲಿರೋ ಅಕ್ಷರ ಪ್ರತಿಯೊಂದು ಚೆನ್ನಾಗಿ ಕಾಣೋದು. ಶೋಧನೆ ಮಾಡಿ ವಿಶುದ್ಧಿ ಆದ್ಮೇಲೆ ತಾನೆ ಸ್ಪಷ್ಟವಾಗಿ ಗೊತ್ತಾಗೋದು. ಹಾಗೆ ಕೊನೆ ತತ್ವ ಇದೆಯಲ್ಲ 10 ವಿಷಯಗಳಲ್ಲಿ ಭಗವಂತ ಎಲ್ಲಾ ಮುಕ್ತ ಅಮುಕ್ತ ಎಲ್ಲರಿಗೂ ಆಧಾರ ಅನ್ನೋ ವಿಷಯ, ಇದನ್ನ ಚೆನ್ನಾಗಿ ಚೂರು ಧೂಳು ಇಲ್ದೇನೆ, ಸ್ವಲ್ಪವೂ ಧೂಳು ಇಲ್ದೆ ಚೆನ್ನಾಗಿ ಶೋಧನೆ ಮಾಡಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು 9 ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಹೇಳ್ತಾರೆ ಅಂತ ಇದು ಉತ್ತರ ಕೊಟ್ಟಿದ್ದು. ಇದು ನಿಜಾನೂ ಕೂಡ ಅಷ್ಟೇ. ಈಗ ಒಬ್ಬ ತುಂಬಾ ಒಳ್ಳೆಯವನು ಅಂತ ಗೊತ್ತಾಗೋದು ಹೇಗೆ? 10 ಜನ ಇದ್ರು, ಒಬ್ಬ ತುಂಬಾ ಒಳ್ಳೆಯವನು ಅಂತ ಹೆಂಗ್ ಗೊತ್ತಾಗತ್ತೆ? 9 ಜನ ಎಷ್ಟು ದುಷ್ಟರು ಅಂತ ಗೊತ್ತಾದ್ರೆ ಇನ್ನು 10ನೇ ಅವನ ಬೆಲೆ ತಾನಾಗೆ ಗೊತ್ತಾಗುತ್ತೆ, ಇವ್ನು ಎಂಥ ಉತ್ತಮ ವ್ಯಕ್ತಿ ಮಹಾತ್ಮ ಅಂತ. ಆದ್ರೆ ಇಲ್ಲೇ 9 ಕೆಟ್ಟದು ಅಂತ ಅರ್ಥ ಅಲ್ಲ, ಉದಾಹರಣೆಗೆ ಅಷ್ಟೇ ಹೇಳಿದ್ದು. 10ನೇ ಅವನ ಬಗ್ಗೆ ಚೆನ್ನಾಗಿ ಗೊತ್ತಾಗ್ಬೇಕು ಅಂತ ಆದ್ರೆ ಏನೂ ದೋಷ ಇಲ್ಲ ಅಂತ, ಆಗ ಮಿಕ್ಕಿದವ್ರ ಬಗ್ಗೆ ಗೊತ್ತಾಗ್ಬೇಕು. ಈಗ ಉದಾಹರಣೆಗೆ ದೇವರನ್ನು ಸರ್ವೋತ್ತಮ ತಿಳಿಬೇಕು, ದೇವರಲ್ಲಿ ಯಾವುದೇ ದೋಷ ಇಲ್ಲ ಅಂತ ತಿಳ್ಕೊಳ್ಬೇಕು ಅಂತ ಇಟ್ಕೊಳ್ಳಿ. ಹಾಗಾದ್ರೆ ಬೇರೆ ಬೇರೆ ದೇವತೆಗಳ ಏನೇನ್ ದೋಷ ಇದೆ ಅಂತ ತಿಳ್ಕೊಂಡ್ರೆ ಆಗ ಗೊತ್ತಾಗತ್ತೆ ದೇವ್ರು ಯಾಕೆ ದೊಡ್ಡವನು, ದೇವರಲ್ಲಿ ಯಾಕೆ ದೋಷ ಇಲ್ಲ, ಅವನೆಂಥ ಸರ್ವೋತ್ತಮ ಅಂತ ಅವಾಗ ಗೊತ್ತಾಗತ್ತೆ. ಈ ಬೇರೆ ದೇವತೆಗಳ ಬಗ್ಗೆ ಯಾಕೆ ತಿಳ್ಕೊಳ್ಬೇಕು, ದೈತ್ಯರ ಬಗ್ಗೆ ಯಾಕೆ ತಿಳ್ಕೊಳ್ಬೇಕು? ದೈತ್ಯರ ಬಗ್ಗೆ ತಿಳ್ಕೊಂಡು ನಮ್ಗೆ ಏನು ಉಪಯೋಗ ಅಂತ ಅನ್ನಿಸ್ಬೋದು. ಆದ್ರೆ ಒಬ್ಬ ಕಲಿಯ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ರೆ ಗೊತ್ತಾಗತ್ತೆ ದೇವ್ರು ಎಷ್ಟು ದೊಡ್ಡವನು ಅಂತ. ಯಾಕೆ ಕಲಿ ಏನೇನ್ ಕೆಟ್ಟದೋ ಎಲ್ಲ ಅವನಲ್ಲೇ ಇರುತ್ತೆ ಕಲಿಯಲ್ಲಿ. ಅವನ ಬಗ್ಗೆ ತಿಳ್ಕೊಂಡಾಗ ಗೊತ್ತಾಗತ್ತೆ ದೇವ್ರು ಎಷ್ಟು ಶುದ್ಧ ಚಿದಾನಂದ, ಅವನು ಎಂಥ ಶುದ್ಧ ಸ್ವರೂಪ ಅಂತ ದೇವ್ರದು ಅಷ್ಟು ಶುದ್ಧ, ಒಂದು ಚೂರು ದೋಷ ಇಲ್ಲ, ಜ್ಞಾನ ಆನಂದ ಅಷ್ಟು ತುಂಬ್ಕೊಂಡಿದ್ದಾನೆ. ಆದ್ರೆ ಅದವನ ವಿರುದ್ಧವಾಗಿ ಕಲಿ ಇದಾನಲ್ಲ, ಅವನ್ ಶುದ್ಧ ದೋಷ ಸ್ವರೂಪಿ, ಅವನು ಪೂರ್ಣ ದೋಷ ತುಂಬಿಕೊಂಡಿದ್ದಾನೆ. ಇವನ್ ಪೂರ್ಣ ಗುಣ ತುಂಬಿಕೊಂಡಿದೆ, ಅವನ್ ಪೂರ್ಣ ದೋಷ ತುಂಬಿಕೊಂಡಿದ್ದಾನೆ. ಇದ್ರಲ್ಲಿ ಪೂರ್ಣ ಗುಣಗಳಿದೆ, ಅವನ್ ಪೂರ್ಣ ದುರ್ಗುಣ ಇದೆ. ಎಷ್ಟು ವಿರುದ್ಧ. ಆ ಕಲಿಯ ಬಗ್ಗೆ ಕೇಳ್ತಾ ಕೇಳ್ತಾ ಹೋದ್ರೆ ಗೊತ್ತಾಗತ್ತೆ ದೇವ್ರು ಎಷ್ಟು ದೊಡ್ಡವನು. ಹೀಗೆ ಪ್ರತಿಯೊಬ್ಬರ ಬಗ್ಗೆ ಆ ಕಲಿ, ಅದಕ್ಕೆ ದೈತ್ಯ ತಾರತಮ್ಯ ಏನಿದೆಯಲ್ಲ, ದೈತ್ಯರ ತಾರತಮ್ಯ ತಿಳಿಯೋದ್ರ ಲಾಭ ಏನು? ದೈತ್ಯರ ಬಗ್ಗೆ ಚೆನ್ನಾಗಿ ಜ್ಞಾನ ಬರೋದೇ ಲಾಭನ ಅಲ್ಲ. ಮುಖ್ಯ ದೃಷ್ಟಿ ಏನಂದ್ರೆ ದೈತ್ಯರ ತಾರತಮ್ಯ, ದೈತ್ಯರ ಬಗ್ಗೆ ಎಲ್ಲಾ ಹೇಳಿ ಕೊನೆಗೆ ಏನಂದ್ರೆ ದೇವರು ಎಷ್ಟು ಎತ್ತರದಲ್ಲಿದ್ದಾನೆ, ಎಷ್ಟು ದೊಡ್ಡವರು ದೇವರು, ಅವನ ಬಗ್ಗೆ ಮಾತೇ ಆಡ್ಬಾರ್ದು. ಅಷ್ಟು ಪರಿಶುದ್ಧಿ ಅಂದ್ರೆ ಅಷ್ಟು ಪರಿಶುದ್ಧಿ ಇದೆ ಅಂತ. ಯಾಕೆ ಪ್ರತಿಯೊಬ್ಬ ದೇವತೆಗಳನ್ನ ನೋಡಿದಾಗೆಲ್ಲ ಯಾರೋ ಒಬ್ಬ ದೇವತೆ ಏನೋ ತಪ್ಪನ್ನು ಮಾಡಿರ್ತಾರೆ.
ಜೀವನದಲ್ಲಿ ಎಲ್ಲ ಸರಿ ಇರುತ್ತೆ, ಯಾವ್ದೋ ಒಂದು ತಪ್ಪನ್ನು ಮಾಡ್ಬಿಟ್ಟಿದ್ದಾರೆ ಯಾವ್ದಾರು ದೇವತೆ, ಯಾರು ಪ್ರಾರಬ್ಧ ಕರ್ಮದಿಂದಲೋ ಏನೋ ಒಂದು, ಒಬ್ಬೊಬ್ಬ ದೇವತೆಗಳಲ್ಲೂ ಕೂಡ ಏನೋ ಒಂದು ನ್ಯೂನತೆನೋ ಏನೋ ಒಂದು ಕಾಣ್ತಾ ಇರುತ್ತೆ, ಅಥವಾ ಯೋಗ್ಯತೆಯಲ್ಲೇ ಒಂದ್ ಸ್ವಲ್ಪ ಕಡಿಮೆ ಒಬ್ಬೊಬ್ಬ ದೇವತೆಗಿಂತ ಅಂತ ಎಲ್ಲ ಕಾಣುತ್ತೆ. ಆದ್ರೆ ಕೊನೆಗೆ ದೇವರಿಗೆ ಬಂದಾಗ ಮಾತ್ರ ಎಲ್ಲ ಪೂರ್ಣವಾಗೇ ಕಾಣುತ್ತೆ. ಅದರಿಂದ ಬೇರೆ ದೇವತೆಗಳ ದೋಷ ಹೇಳೋದ್ರಲ್ಲಿ ತಾತ್ಪರ್ಯ ಅಲ್ಲ. ಈ ದೇವತೆಯಲ್ಲಿ ದೋಷ ಇದೆ, ಆ ದೇವತೆಯಲ್ಲಿ ದೋಷ ಇದೆ ಅಂತ ದೇವತೆಗಳಲ್ಲೇ ದೋಷ ನಾವು ಆರೋಪ ಮಾಡ್ಕೊಂಡು ಹೋಗೋದಲ್ಲ. ದೇವತೆಗಳಲ್ಲಿ ನಡೆದ ಘಟನೆ ಏನೋ ಅದು ತಿಳ್ಕೊಳ್ಬೇಕು. ಅದ್ರ ಉದ್ದೇಶ ಏನು ಅಂದ್ರೆ ದೇವ್ರ ದೊಡ್ಡವನು ಅನ್ನೋದ್ರಲ್ಲಿ ತಾತ್ಪರ್ಯ ಹೊರತು ಆಮೇಲೆ ದೇವತೆಗಳನ್ನು ಬೈತಾ ಕೂಡೋದು. ಆ ದೇವತೆನೂ ತಪ್ಪು ಮಾಡಿದಾನೆ, ಇವನು ತಪ್ಪು ಮಾಡಿದಾನೆ, ಚಂದ್ರ ತಪ್ಪು ಮಾಡಿದ್ದಾನೆ, ಅವನ್ ತಪ್ಪು ಮಾಡಿದ್ದಾನೆ, ಹೀಗೆ ಬೃಹಸ್ಪತ್ಯಾಚಾರ ತಪ್ಪು ಮಾಡಿದ್ದಾರೆ ಅಂದ್ರೆ ಬೃಹಸ್ಪತ್ಯಾಚಾರ ಅನುಗ್ರಹನೇ ಆಗಲ್ಲ. ಅವ್ರು ತಪ್ಪು ಮಾಡಿದಾರೆ ಅಂತ ನಾವ್ ಹೇಳೋದಲ್ಲ, ಇರೋ ಶಾಸ್ತ್ರದಲ್ಲಿ ಹಾಗಿದೆ. ಅದೇನಂದ್ರೆ ಅದನ್ನ ತೋರಿಸ್ಕೊಡೋದೇನು, ಚಂದ್ರ ತಪ್ಪು ಮಾಡಿದ, ಬೃಹಸ್ಪತ್ಯಾಚಾರ್ಯರು ತಪ್ಪು ಮಾಡಿದ್ರು, ಇದು ತಾತ್ಪರ್ಯ ಏನು? ದೇವರ ಎಂದಿಗೂ ಕೂಡ ತಪ್ಪು ಮಾಡಿಲ್ಲ, ದೇವ್ರ ದೊಡ್ಡವನು, ಅವನ್ ಸರ್ವೋತ್ತಮ ಅನ್ನೋದ್ರಲ್ಲಿ ತಾತ್ಪರ್ಯ ಹೊರತು ಈ ದೇವತೆಯನ್ನು ಬೈಯೋದ್ರಲ್ಲಿ ತಾತ್ಪರ್ಯ ಇಲ್ಲ ಶಾಸ್ತ್ರಗಳಿಗೆ. ಅದರಿಂದ ದೋಷಗಳು ಇವರಲ್ಲಿ ಇದೆ ಅಂತ ಕೆಲವು ಕಡೆ ಇದ್ರು, ಯಾವ್ದು ಋಷಿ ಮುನಿಗಳಲ್ಲೂ ದೋಷಗಳಿದೆ ಅಂತ ಹೇಳ್ತಾರೆ, ಅದೇ ದೊಡ್ಡ ಮಹಾತ್ಮರು ಋಷಿ ಮುನಿಗಳೆಲ್ಲ. ಮತ್ತೆ ದೋಷ ಇದೆ ಅಂತಂದ್ರೆ ಏನರ್ಥ? ದೇವರ ತರ ಅಲ್ವಲ್ಲ, ಹಾಗಾಗಿ ಅದನ್ನ ತೋರಿಸಿರ್ತಾರೆ ಅಷ್ಟೇ ಹೊರತು ವಾಸ್ತವಿಕವಾಗಿ ಅವರಲ್ಲಿ ದೋಷ ಹೇಳೋ ತಾತ್ಪರ್ಯನೂ ಇಲ್ಲ. ಸರಿ, ಇದೆಲ್ಲ ವಿಷಯ ಯಾಕೆ ಹೇಳೋದು? ನೇರವಾಗಿ ದೇವ್ರ ಪರಿಚಯ ಮಾಡ್ಬೋದಲ್ಲ ಅಂದ್ರೆ ಅದ್ ಹಾಗಲ್ಲ. ದೇವರಲ್ಲಿ ನಮ್ಗೆ ಅನೇಕ ಆರೋಪಗಳಿರುತ್ತೆ, ಅವನಲ್ಲಿ ದೋಷ ಇದೆ, ಅವನಲ್ಲಿ ದೋಷ ಇದೆ ಅಂತ ದೇವರಲ್ಲೂ ಕೂಡ ಆರೋಪ ಮಾಡ್ಕೊಂಡಿರ್ತೀವಿ. ಆದ್ರೆ ದೇವರಲ್ಲಿ ಸ್ವಲ್ಪವೂ ದೋಷಕ್ಕೆ ಅವಕಾಶ ಇಲ್ಲ, ಅವನ್ ಎಲ್ಲರಿಗೂ ಆಧಾರ ಅಂತ ಸರಿಯಾಗಿ ತಿಳಿಬೇಕು ಅಂದ್ರೆ ಮಿಕ್ಕಿದವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು. ಅದಕ್ಕೆ ಈ ತತ್ವ ಸಂಖ್ಯಾನ ತತ್ವಗಳು, ಪರತತ್ವ ಅಪರತತ್ವ, ಭಗವತ್ ತತ್ವ ತಿಳ್ಕೊಳ್ಬೇಕು ನಿಜ. ಅದಕ್ಕಿಂತ ಮುಂಚೆ ಜಗತ್ತು ಅಂದ್ರೆ ಏನು ಅಂತ ತಿಳಿಬೇಕತ್ತೆ. ಅಪರತತ್ವ, ಈ ಅಪರತತ್ವದಲ್ಲಿ ಲಕ್ಷ್ಮೀ ದೇವಿ ಎಲ್ಲರೂ ಸೇರ್ತಾರೆ, ಎರಡು ತತ್ವ ತಗೊಂಡು ಎಲ್ಲದರ ಪರಿಚಯ ಆದ್ಮೇಲೆ ಭಗವಂತನ ಅಂದ್ರೆ ಭಗವತ್ ತತ್ವದ ಚೆನ್ನಾದ ಪರಿಚಯ ಆಗತ್ತೆ. ಹಾಗಾಗಿಯೇ ಅದೇ ರೀತಿಯಲ್ಲಿ 9 ಲಕ್ಷಣ, ಸರ್ಗ ವಿಸರ್ಗ, ಸೃಷ್ಟಿ ಹೇಗಾಯ್ತು, ಅದು ಇದು ಎಲ್ಲ ವಿಷಯ ತಿಳ್ಕೊಂಡಾದ್ಮೇಲೆ ಕೊನೆಗೆ ನಮಗೆ ಅರ್ಥ ಆಗತ್ತೆ ಯಾಕೆ ದೇವರು ಈ ಮುಕ್ತರಿಗೆ ಅಮುಕ್ತರಿಗೆ ಆಧಾರ ಆಶ್ರಯನಾಗಿದ್ದಾನೆ ಅಂತ. ಸರಿ, ಹಾಗಾದ್ರೆ ಒಟ್ಟು ಅರ್ಥ ಏನಾಯ್ತು ಅಂದ್ರೆ ಮಹಾತ್ಮರೆಲ್ಲ ಈ ಪುರಾಣಗಳಲ್ಲಿ ಯಾಕೆ ಈ ರೀತಿ ವರ್ಣಿಸ್ತಾ ಹೋಗ್ತಾರೆ ಸೃಷ್ಟಿ ಅದು ಇದ್ರ ಬಗ್ಗೆ ಎಲ್ಲ ಅಂತಂದ್ರೆ, ದೊಡ್ಡವ್ರು ಹೇಳೋದು ಏನಂದ್ರೆ ಈ ವಿಷಯದ ಬಗ್ಗೆ 9 ತಿಳ್ಕೊಂಡ್ರೆ 10ನೇದು ಚೆನ್ನಾಗಿ ಗೊತ್ತಾಗುತ್ತೆ ಶುದ್ಧವಾಗಿ, ಅದಕ್ಕೋಸ್ಕರ 9 ಬಗ್ಗೆ ಹೇಳೋದು. ಅಷ್ಟೇ ಅಲ್ಲ, ಶ್ರುತೇನ ಅರ್ಥೇನ ಚ ಅಂಜಸ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಶುದ್ಧಿಯನ್ನು ತೋರಿಸ್ಲಿಕ್ಕೋಸ್ಕರ, ಭಗವಂತನ ಮುಕ್ತಾಮುಕ್ತ ಆಧಾರತ್ವ, ಎಲ್ಲರಿಗೂ ಆಧಾರ ಅನ್ನೋದು ತಿಳಿಸ್ಲಿಕ್ಕೋಸ್ಕರ, ಆ ಶುದ್ಧೀಕರಣ ಮಾಡ್ಬೇಕಾರ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ವೇದದಲ್ಲಿ ಮಥನ ಮಾಡಿ ಚೆನ್ನಾಗಿ ಒಂದ್ ಅರ್ಥ ಸಿಗುತ್ತೆ. ಚೆನ್ನಾಗಿ ಶ್ರುತೇನ ಅರ್ಥೇನ, ವೇದವನ್ನ ಮಥನ ಮಾಡಿ ಕಡ್ದು 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 ಒಂದ್ ಅರ್ಥ ತಗೊಳ್ತಾರೆ. ಆ ಅರ್ಥ ತೋರಿಸಿ 9 ಅಲ್ಲಿ ಬಿಡಿಸ್ತಾರೆ. ಆಮೇಲೆ 10ನೇದು ತಾನಾಗೆ ನಮ್ಗೆ ಗೊತ್ತಾಗತ್ತೆ ಎಷ್ಟು ದೊಡ್ಡದು ಅಂತ. ಹಾಗಾದ್ರೆ ಅರ್ಥ ಏನಾಯ್ತು ಅಂದ್ರೆ 9 ತಿಳಿಸೋ ಉದ್ದೇಶ ವೇದದಲ್ಲೂ ಅದನ್ನ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ 10ನೇದು ನಿಮಗ್ ಚೆನ್ನಾಗಿ ಅರ್ಥ ಆಗ್ಲಿ ಅಂತ 9 ವಿಸ್ತಾರವಾಗಿ ಹೇಳ್ತಾರೆ ಅಂತ ಇದರ ಬಗ್ಗೆ ವರ್ಣನೆ ಮಾಡಿ. ಸರಿ, ಇದರಿಂದ ಏನಾಯ್ತು ಅಂದ್ರೆ ಬ್ರಹ್ಮಜ್ಞಾನಕ್ಕೋಸ್ಕರನೇ 9 ವಿಷಯ ಹೇಳೋದು ಅಂತ ಆಯ್ತು. ದೇವರ ಅನುಗ್ರಹಕ್ಕಾಗಿ ದೇವರ ಜ್ಞಾನ ಬೇಕು, ಎಲ್ಲರಿಗೂ ಅವನ ಆಧಾರ ಅಂತ. ಆ ಜ್ಞಾನ ಚೆನ್ನಾಗಿ ಬರ್ಲಿಕ್ಕೋಸ್ಕರ ಸರ್ಗ ವಿಸರ್ಗ ಅಂತ 9 ವಿಷಯಗಳನ್ನ ಪುರಾಣಗಳಲ್ಲಿ ತಿಳಿಸ್ತಾರೆ, ಅದರಲ್ಲೂ ಈ ಭಾಗವತದಲ್ಲಿ ವಿಶೇಷವಾಗಿ. ಹಾಗಾದ್ರೆ ಅನಂತ ವೇದಗಳ ಅರ್ಥವನ್ನ ತಗೊಂಡು ಬ್ರಹ್ಮನ ಅಂದ್ರೆ ಪರಮಾತ್ಮನ ಸರ್ವಗುಣ ಪೂರ್ಣತ್ವ, ಎಲ್ಲಾ ಗುಣಗಳಿಂದ ತುಂಬಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಇದರ ಬಗ್ಗೆ ತಿಳಿಲಿಕ್ಕೆ ಇವೆಲ್ಲ ವಿಷಯ. ದೇವರ ಬಗ್ಗೆ ತಿಳಿಲಿಕ್ಕೆ ನಾವು ಏನೇ ಬೇರೆ ಬೇರೆ ವಿಷಯ ಹೇಳಿದ್ರು ಕೊನೆಗೆ ದೇವರಲ್ಲೇ ಸಮರ್ಪಣೆ ಆದ್ರೆ ಅದಕ್ಕೊಂದು ಅರ್ಥ ಇದೆ. ಆದ್ರಿಂದ ಆ ಅರ್ಥದಲ್ಲಿ ಇಲ್ಲಿ 9 ಹೇಳಲಾಗುತ್ತೆ ಅಂತ ಇಷ್ಟು ವಿಷಯ ಬಂತು. ಸರಿ, ಹಾಗಾದ್ರೆ ಮೊದಲನೇ ಇದಕ್ಕೆ ಹೋಗೋಣ. ಸರ್ಗ ಅಂದ್ರೆ ಏನು ಅಂತ ಈಗ ಶ್ಲೋಕ 3ನೇ ಶ್ಲೋಕ. ಹಾಗಾದ್ರೆ 9 ಪರಿಚಯ ಮಾಡ್ತಾ ಹೋಗ್ಬೇಕು, 10ನೇದು ಗೊತ್ತಾಗತ್ತಾಗ ಚೆನ್ನಾಗಿ. 9ರಲ್ಲಿ ಮೊದಲನೇದು ಸರ್ಗ. ಸರ್ಗ ಅಂದ್ರೆ ಏನು? 3ನೇ ಶ್ಲೋಕ. ಭೂತ ಮಾತ್ರೇಂದ್ರಿಯ ಜನ್ಮ ಸರ್ಗ ಉದಾಹೃತಃ ಬ್ರಹ್ಮಣೋ ಗುಣವೈಷಮ್ಯಾತ್ ವಿಸರ್ಗ ಪೌರುಷ ಸ್ಮೃತಃ
ಈ ಶ್ಲೋಕದಲ್ಲಿ ಎರಡರ ಬಗ್ಗೆ ಹೇಳ್ತಾರೆ. 9ರಲ್ಲಿ ಮೊದಲನೇದು ಸರ್ಗದ ಬಗ್ಗೆ ಹೇಳ್ತಾರೆ, ಆಮೇಲೆ ವಿಸರ್ಗ ಅಂದ್ರೆ ಏನು ಅಂತ ಹೇಳ್ತಾರೆ. ನಮ್ಗೆ ವಿಸರ್ಗ ಅಂದ್ರೆ ವಿಸರ್ಗ ಹಾಕ್ತೀವಲ್ಲ, ಅಹ ಆ ವಿಸರ್ಗ ಅಲ್ಲ, ಅದ್ ಬೇರೆ ವಿಸರ್ಗ. ಇಲ್ಲಿ ಸರ್ಗ ವಿಸರ್ಗ. ಸರ್ಗ ಅಂದ್ರೆ ಭೂತ ಮಾತ್ರ ಇಂದ್ರಿಯ ಧಿಯಾಂ ಜನ್ಮ ಸರ್ಗ ಅಂತ ಬಿಡಿಸ್ತಾರೆ. ಅಂದ್ರೆ ಜನ್ಮ ಅಂದ್ರೆ ಸರ್ಗ, ಸೃಷ್ಟಿಯನ್ನ ಸರ್ಗ ಅಂತ ಕರೀತಾರೆ. ಯಾವ್ದಾದ್ರ ಸೃಷ್ಟಿ? ಪಂಚಭೂತಗಳ ಸೃಷ್ಟಿ. ಆಮೇಲೆ ಅಂದ್ರೆ ಇದು ತನ್ಮಾತ್ರೆಗಳ, ಆಮೇಲೆ ಅಂದ್ರೆ ಪೃಥಿವಿ ಮತ್ತೆ ಜಲ, ತೇಜಸ್ಸು, ವಾಯು, ಆಕಾಶ ಇವುಗಳ ಸೃಷ್ಟಿ. ಆಮೇಲೆ ಶಬ್ದ ರೂಪ ರಸ ಗಂಧ ಸ್ಪರ್ಶ ತನ್ಮಾತ್ರೆಗಳ ಸೃಷ್ಟಿ. ಆಮೇಲೆ ಇಂದ್ರಿಯಗಳ ಸೃಷ್ಟಿ. ಆಮೇಲೆ ಧಿ ಅಂದ್ರೆ ಬುದ್ಧಿ. ಹಾಗಾದ್ರೆ ಈ ಎಲ್ಲ ತತ್ವ, ಬುದ್ಧಿ ತತ್ವ, ಇಂದ್ರಿಯ ತತ್ವ, ಹಾಗೆ ತನ್ಮಾತ್ರ ಮತ್ತೆ ಪಂಚಭೂತ, ಇವುಗಳ ಸೃಷ್ಟಿ ಏನಿದೆಯಲ್ಲ ಅದನ್ನ ಸರ್ಗ ಅಂತ ಕರೀತಾರೆ. ಹಾಗಾದ್ರೆ ಇದರ ಬಗ್ಗೆ ಪುರಾಣದಲ್ಲಿ ಇರುತ್ತೆ ಸರ್ಗ. ಪ್ರತಿಯೊಂದು ಪುರಾಣದಲ್ಲಿ ಈ ಪಂಚಭೂತಗಳ ಬಗ್ಗೆ, ಶಬ್ದ ತನ್ಮಾತ್ರೆಗಳ ಬಗ್ಗೆ, ಇಂದ್ರಿಯಗಳ ಬಗ್ಗೆ, ಬುದ್ಧಿಯ ಬಗ್ಗೆ, ಅವುಗಳ ಸೃಷ್ಟಿ ಹೇಗಾಯ್ತು ಆ ವಿಷಯ ಇರುತ್ತೆ. ಅದನ್ನ ಸರ್ಗ ಅಂತ ಕರೀತಾರೆ, ಆ ವಿಷಯ. ಇನ್ನು ವಿಸರ್ಗ ಅಂದ್ರೆ ಏನು? ವಿಸರ್ಗ ಅಂದ್ರೆ ಹೇಳ್ತಾರೆ, ವಿಸರ್ಗ ಅಂದ್ರೆ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರಲ್ಲ, ಅಂದ್ರೆ ವಿರಾಟ್ ಅನ್ನೋ ಹೆಸರಿನ ಬ್ರಹ್ಮದೇವರು ಬ್ರಹ್ಮಾಂಡದಲ್ಲಿ ಮಾಡುತ್ತಾರಂತ ಸೃಷ್ಟಿ, ಅದನ್ನ ಪೌರುಷ ಸೃಷ್ಟಿ ಅಂತಾನೂ ಕರೀತಾರೆ. ಪುರುಷ ಮಾಡಿದ ಸೃಷ್ಟಿ, ಪೌರುಷ ಸೃಷ್ಟಿ, ಅದನ್ನ ವಿಸರ್ಗ ಅಂತ ಕರೀತಾರೆ. ಅದನ್ನ ಇಲ್ಲಿ ಹೇಳಿದ್ರು, ಬ್ರಹ್ಮಣೋ ಗುಣವೈಷಮ್ಯ. ಬ್ರಹ್ಮಣ ಅಂತಂದ್ರೆ ಸೃಷ್ಟಿ ಕಾಲದಲ್ಲಿ ಆ ಪರಬ್ರಹ್ಮ. ಅದೇನಂದ್ರೆ ಮುಖ್ಯವಾಗಿ ಬ್ರಹ್ಮದೇವರ ಸೃಷ್ಟಿ ಮಾಡೋದು ಅಂತ ಅಲ್ಲ, ವಾಸ್ತವಿಕವಾಗಿ ದೇವರೇ ಮಾಡೋದಿಲ್ಲ. ಬ್ರಹ್ಮರೂಪದಲ್ಲಿ ಬ್ರಹ್ಮದೇವರ ಒಳಗಡೆ ಇದ್ದು ಅವನೇ ಮಾಡೋದು, ಅದೇ ಮುಖ್ಯ. ಆ ತಾತ್ಪರ್ಯದಿಂದಲೇ ಬ್ರಹ್ಮ ಅಂದ್ರೆ ಪರಬ್ರಹ್ಮ ಅಂತಾನೆ ಸ್ವೀಕಾರ ಮಾಡೋದು. ಆದ್ರೂ ಬ್ರಹ್ಮದೇವರು ಸೃಷ್ಟಿ ಮಾಡೋದು ಅಂತ ಪ್ರಸಿದ್ಧಿ, ಚತುರ್ಮುಖ ಬ್ರಹ್ಮದೇವರು, ಹಾಗಾಗಿ ತಗೊಳ್ಳೋದು. ಯಾಕಂದ್ರೆ ಹಿಂದಕ್ಕೆ ಬ್ರಹ್ಮದೇವರೇ ಹೇಳಿದ್ದಾರೆ, ನನ್ನ ಒಳಗಡೆ ಅವನೇ ನಿಂತು ಸೃಷ್ಟಿ ಮಾಡೋದು ಅಂತ ಪ್ರೇರಣೆ ಮಾಡಿ. ಇನ್ನು ಗುಣವೈಷಮ್ಯ ಅಂದ್ರೆ ಈ ಮಹತ್ತತ್ವ, ಅಹಂಕಾರ ತತ್ವ, ಹೀಗೆ ಒಂದೊಂದರಿಂದ ಏನೇನು ಉಂಟಾಗತ್ತರ ಸೃಷ್ಟಿ. ಆ ಮಹತ್ತತ್ವದಿಂದ ಅಹಂಕಾರ, ಅಹಂಕಾರದಿಂದ ಪಂಚಭೂತ, ತನ್ಮಾತ್ರ, ಇಂದ್ರಿಯ, ಹೀಗೆ ಒಂದೊಂದೇ ಸೃಷ್ಟಿ. ಇದೆಲ್ಲವನ್ನು ಸರ್ಗದಲ್ಲೇ ಸೇರಿಸ್ಬೇಕು, ವಿಸರ್ಗದಲ್ಲಿ ಸೇರಿಸೋ ಹಾಗಿಲ್ಲ ವಸ್ತುತಃ. ಯಾಕೆ? ವಿಸರ್ಗದಲ್ಲಿ ಏನಂದ್ರೆ ಬ್ರಹ್ಮಾಂಡದಲ್ಲಿ ಸೃಷ್ಟಿ ಆಗೋದು, ಬ್ರಹ್ಮದೇವರು ಮಾಡೋದು. ಇದು ಮಾಡೋದು ಯಾವುದು? ಗುಣವೈಷಮ್ಯ ಇಲ್ಲ, ಅದು ಭಗವಂತನೇ. ಆ ಭಗವಂತನೇ ನಿಂತು ತಾನು ಈ ಮಹತ್ತತ್ವದಿಂದ ಅಹಂಕಾರಕ್ಕೆ, ಮಹತ್ತತ್ವ ಅಂದ್ರೆ ಮಹತ್ತತ್ವಾಭಿಮಾನಿ ಬ್ರಹ್ಮದೇವರ ಸೃಷ್ಟಿ ಅಂತ, ಬ್ರಹ್ಮನ ಸೃಷ್ಟಿ ಪರಮಾತ್ಮನಿಂದಲೇ ಆಗಿತ್ತು. ಅದನ್ನ ಮಹತ್ತತ್ವ, ಅಹಂಕಾರ, ಪಂಚಭೂತ, ತನ್ಮಾತ್ರ ಅಂತ ಎಲ್ಲೆಲ್ಲಿ ಇದರ ಸೃಷ್ಟಿ ಹೇಳ್ತಾರಲ್ಲ, ಅಂತ ಬ್ರಹ್ಮಾಂಡದ ಸೃಷ್ಟಿ, ಅದಕ್ಕೆ ಸರ್ಗ. ಬ್ರಹ್ಮಾಂಡದಲ್ಲಿ ಆಮೇಲೆ ವಿರಾಟ್ ಅನ್ನೋ ಹೆಸರಿನ ಬ್ರಹ್ಮ ಏನು ಸೃಷ್ಟಿ ಮಾಡ್ತಾರಲ್ಲ, ಅದನ್ನ ವಿಸರ್ಗ ಅಂತ ಕರೀತಾರೆ. ಅದನ್ನ ಪೌರುಷ ಅಂತಾನೂ ಕರೀತಾರೆ, ಪುರುಷ ಮಾಡಿದ ಸೃಷ್ಟಿ ಅಂತ. ಯಾಕೆ ಪುರುಷ ಅಂತಾನೆ ಹೆಸರು. ಈ ಪುರುಷ ಸೂಕ್ತದಲ್ಲಿ ನಾವೇನು ಪುರುಷ ಅಂತ ಹೇಳ್ತೀವಿ, ಅವನ್ನೇ ಮಾಡುವಂತ ಸೃಷ್ಟಿ, ಅದನ್ನ ಇಲ್ಲಿ ವಿಸರ್ಗ ಅಂತ ಕರೆದಿದ್ದಾರೆ. ಹೀಗೆ ಒಂದು ಸರಳವಾಗಿ ಇದರ ವಿವರಣೆ ಆಯ್ತು. ವಸ್ತುತಃ ಇದಕ್ಕೆ ತುಂಬಾ ವಿವರಣೆ ಇದೆ. ಕೆಲವರು ಇದನ್ನ ಅನೇಕ ರೀತಿ ವಿವರಣೆ ಮಾಡಿದ್ದಾರೆ, ಕೆಲವು ಟಿಪ್ಪಣಿಕಾರರು. ಆದ್ರೆ ಮಧ್ವಾಚಾರ್ಯರ ವ್ಯಾಖ್ಯಾನ ಏನಿದೆ, ಮತ್ತೆ ಇಲ್ಲಿ ಮಾಡಿದ ಟಿಪ್ಪಣಿಕಾರರ ವ್ಯಾಖ್ಯಾನ ಏನಿದೆ, ಅದರಷ್ಟು ಚೆನ್ನಾಗಿ ಮತ್ತೊಂದು ಸಿಗಲ್ಲ ಎಲ್ಲೂ ಕೂಡ. ಅಷ್ಟು ಚೆನ್ನಾಗಿ ಸರ್ಗ ವಿಸರ್ಗ ಅನ್ನೋದಕ್ಕೆ ಇನ್ನು ವಿಸ್ತಾರವಾದ ವಿವರಣೆಯನ್ನ ಮಾಡ್ತಾರೆ. ಅದೇನ್ ವಿವರಣೆಯನ್ನು ಮಾಡ್ತಾರೆ ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾರೆ. ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣ ಅರ್ಪಣ. ನಮಸ್ಕಾರ ನಮಸ್ಕಾರ ಆಚಾರ್ಯ.